ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೊಯೋಟಾ ಇನೋವಾ ಕ್ರಿಸ್ಟಾ. ಸೊ ನೋಡ್ತಾ ಇದ್ದೀರಾ, ಇದು ಟೊಯೋಟಾ ಇನೋವಾ ಕ್ರಿಸ್ಟಾ. ಸೊ ಇದರ ಕೀ ಬಂದು ಹಿಂಗಿರುತ್ತೆ ನೋಡ್ಕೊಳ್ಳಿ. ಸೊ ಇದು ಇನೋವಾ ಕೀ. ಸೊ ಇದರಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆ್ಯಡ್ ಫೀಚರ್ ಸಿಗ್ತಾಯಿದೆ. ಸೊ ನಿಮಗೆ ಇದರಲ್ಲಿ ಬೂಟ್ ಸ್ಪೇಸ್ ಓಪನ್ ಮಾಡಲಿಕ್ಕೆ ಏನೂ ಫೀಚರ್ಸ್ ಏನೂ ಸಿಗ್ತಾಯಿಲ್ಲ. ಸೊ ಕೀ ಮಾತ್ರ ತುಂಬ ಚೆನ್ನಾಗಿದೆ. ಗಾಡಿ ನೋಡ್ತಾ ಇರ್ಬೋದು. ಸೊ ಗಾಡಿ ಫ್ರಂಟ್ ಲುಕ್ ನೋಡ್ತಾ ಇದ್ದೀರಾ. ಸೊ ಇವಾಗ ನೀವು ಗಾಡಿ ಫ್ರಂಟ್ ಲುಕ್ ನೋಡ್ತಾ ಇದ್ದೀರಾ. ಫ್ರಂಟ್ ಲುಕ್ಕಲ್ಲಿ ನಿಮಗೆ ಸೈಡಲ್ಲಿ ನೋಡೋದಾದರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗ್ತಾಯಿದೆ. ಸೊ ಅದರಲ್ಲಿ ಕೆಳಗೆ ಸೈಡಿಗೆ ನಿಮಗೆ ಹೆಲೋಜಿನ್ ಲೈಟ್ ಕೂಡ ಸಿಗುತ್ತೆ. ಸೊ ನಿಮಗೆ ಇಲ್ಲಿ LED ಲೈಟ್ಸ್ ಕೂಡ ಸಿಗ್ತಾಯಿದೆ. ಸೊ ಕೆಳಗಡೆ ನೋಡೋದಾದರೆ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಫಾಗ್ ಲ್ಯಾಂಪಲ್ಲೇ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇದು ನಿಮಗೆ ಬಂಪರಲ್ಲಿ ಬಂದು ಸಿಗುತ್ತೆ, ಫಾಗ್ ಲ್ಯಾಂಪ್ ಆ್ಯಂಡ್ ಟರ್ನ್ ಇಂಡಿಕೇಟರ್. ಸೊ ಇದಿಷ್ಟು ಫ್ರಂಟಲ್ಲಿರೋವಂಥದ್ದು. ಸೊ ಇವಾಗ ನಾವು ಮಿಡ್ಲಲ್ಲಿ ಮಾತಾಡಿದ್ರೆ, ಸೊ ಮಿಡ್ಲಲ್ಲಿ ನಿಮಗೆ ದೊಡ್ಡದಾಗಿರೋಂಥ ಮ್ಯಾಸಿವ್ ಲುಕ್ ಕೊಡ್ತಾ ಇರೋವಂಥ ಟೊಯೋಟಾ ಲೋಗೋ ಸಿಗ್ತಾಯಿದೆ. ಸೊ ಅದರ ನಂತರದಲ್ಲಿ ನಿಮ್ಗೆ ಇಲ್ಲಿ ಕ್ರೋಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದರ ಗ್ರಿಲ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲುಕ್ ಕೂಡ ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ. ಸೊ ಇದಿಷ್ಟು ನಿಮಗೆ ಫ್ರಂಟಲ್ಲಿ ಸಿಗುವಂಥದ್ದು. ಸೊ ಇವಾಗ ನಾವು ಗಾಡಿ ಸೈಡ್ ಬಗ್ಗೆ ಮಾತಾಡೋದಾದರೆ, ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಸೈಡ್ ಲುಕ್ ನೋಡ್ತಾ ಇದ್ದೀರಾ. ಸೊ ಸೈಡ್ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಗಾಡಿದು. ಸೊ ಇಲ್ಲಿ ನಿಮ್ಮ ನೋಡ್ಬೋದು, ORBM ಮೇಲೆ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಇದು ಬಂದು ಎಲೆಕ್ಟ್ರಿಕಲ್ ORBM ಆಗಿರುತ್ತೆ. ಸೊ ಇಲ್ಲೇ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಹಾಗೆ ಇದರಲ್ಲಿ ನಿಮಗೆ ವೀಲ್ಸ್ ಎಲ್ಲ ಅಲಾಯ್ ವೀಲ್ಸ್ ಇದೆ. ಸೊ ನಾಲ್ಕು ವೀಲ್ಸ್ ಅಲಾಯ್ ವೀಲ್ಸ್ ಇದೆ. ಸೊ ಬ್ಯಾಕ್ ಎಕ್ಸ್ಟ್ರಾ ವೀಲ್ ಬಂದು ಯಾವುದಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ನಿಮಗೆ ಎಷ್ಟು ಇಂಚಿಂದ ಅಂದರೆ 205/65/16 ಅಂದರೆ 16 ಇಂಚಿಂದು ಅಲಾಯ್ ವೀಲ್ ಸಿಗ್ತಾಯಿದೆ. ಸೊ 16 ಇಂಚಿಂದು ಅಲಾಯ್ ವೀಲಲ್ಲಿ ನಿಮಗೆ ಫ್ರಂಟ್ ಸೈಡ್ ಬಂದುಬಿಟ್ಟು ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಹಾಗೆ ನಿಮಗೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಡ್ರಮ್ ಬ್ರೇಕ್ ಸಿಗ್ತಾಯಿದೆ. ಓಕೆ, ಸೊ ಇದಿಷ್ಟು ಸೈಡಲ್ಲಿರೋವಂಥದ್ದು. ಸೊ ಮತ್ತು ನೀವು ಸೈಡಲ್ಲಿ ನೋಡೋದಾದರೆ ನಿಮಗಿಲ್ಲಿ ಕೀಲೆಸ್ ಎಂಟ್ರಿ ಸಿಗ್ತಾಯಿದೆ. ಅಂದರೆ ಡ್ರೈವರ್ ಸೈಡು ಸಿಗುತ್ತೆ, ಇನ್ನು ಪ್ಯಾಸೆಂಜರ್ ಸೈಡ್ ಕೂಡ ನಿಮಗೆ ಇಲ್ಲಿ ಕೀಲೆಸ್ ಎಂಟ್ರಿ ಸಿಗ್ತಾಯಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲಾಗಿ ಕ್ರೋಮ್ ಎಕ್ಸ್ಟೆಂಡ್ ಆಗಿದೆ. ಸೊ ಇಲ್ಲಿಂದ ಹಿಡಿದು ಲಾಸ್ಟ್ವರೆಗೂ ಕ್ರೋಮ್ ಎಕ್ಸ್ಟೆಂಡ್ ಆಗಿದೆ. ಸೊ ಇದಂತೂ ಮ್ಯಾಸಿವ್ ಲುಕ್ ಕೊಡ್ತಾ ಇದೆ. ಸೊ ನಿಮಗಿಲ್ಲಿ ಪಿಲ್ಲರ್ಸ್ ಎಲ್ಲ ಬ್ಲ್ಯಾಕಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋವಂಥದ್ದು. ಓಕೆ, ಸೊ ಹಾಗೆ ಡೋರ್ ಹ್ಯಾಂಡಲ್ ಕೂಡ ನೋಡಿದ್ರಲ್ಲ, ಡೋರ್ ಹ್ಯಾಂಡಲ್ ನಿಮಗಿಲ್ಲಿ ಬಾಡಿ ಕಲರಲ್ಲಿ ಸಿಗ್ತಾಯಿಲ್ಲ. ಸೊ ಇಲ್ಲಿ ನಿಮಗೆ ಎಲ್ಲ ಕ್ರೋಮಲ್ಲಿ ಸಿಗ್ತಾ ಇರೋವಂಥದ್ದು. ಸೊ ಇದಿಷ್ಟು ನಿಮಗೆ ಗಾಡಿ ಸೈಡಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋವಂಥದ್ದು. ಸೊ ಹಾಗೆ ಇಲ್ಲಿ ನಿಮಗೆ ಡೀಸೆಲ್ ಟ್ಯಾಂಕ್ ಓಪನ್ ಮಾಡೋ ಪ್ಲೇಸ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಓಕೆ, ಸೊ ಇವಾಗ ನಾವು ಗಾಡಿ ಬ್ಯಾಕ್ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ ಗಾಡಿದು. ಸೊ ಬ್ಯಾಕಲ್ಲಿ ನೋಡಲಿಕ್ಕೆ ಈ ಥರ ಲುಕ್ ಕೊಡ್ತಾ ಇರುವಂಥದ್ದು ನಿಮಗೆ. ಸೊ ಹಾಗೆ ಇಲ್ಲಿ ನಿಮಗೆ ಗ್ಲಾಸ್ ಮೇಲೆ ಡಿಫಾಗರ್ ಸಿಗುತ್ತೆ. ಸೊ ರಿಯರ್ ವೈಪರ್ ಕೂಡ ಸಿಗ್ತಾಯಿದೆ. ಸೊ ಟೇಲ್ ಲ್ಯಾಂಪಿನ ಬಗ್ಗೆ ಮಾತಾಡೋದಾದರೆ, ಸೊ ನಿಮ್ಗೆ ಇಲ್ಲಿ ಯಾವುದೇ ಥರದ LED ಲೈಟ್ಸ್ ಇಲ್ಲ, ಹೆಲೋಜಿನ್ ಲೈಟಲ್ಲೇ ಟೇಲ್ ಲ್ಯಾಂಪ್ ಸಿಗ್ತಾಯಿದೆ. ಸೊ ಹಾಗೆ ಇಲ್ಲೊಂದು ನಿಮಗೆ ಟರ್ನ್ ಇಂಡಿಕೇಟರ್ ಕೆಳಗಡೆ ನೋಡ್ಲಿಕ್ಕೆ ಸಿಗುವಂಥದ್ದು. ಅದರ ನಂತರದಲ್ಲಿ ಇದು ನಿಮಗೆ ರಿವರ್ಸ್ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಸಿಂಗಲ್ ಲೈಟ್ ಇದೆ. ಈ ಸೈಡ್ ಬಂದು ನಿಮಗೆ ರಿವರ್ಸ್ ಲೈಟ್ ಸಿಗೋಲ್ಲ. ಸೊ ಸಿಂಗಲ್ ಒಂದೇ ಲೈಟ್ ಸಿಗ್ತಾಯಿದೆ. ಸೊ ಅದರ ನಂತರ ಕೆಳಗಡೆ ನೋಡೋದಾದರೆ ನಿಮಗೆ ಇಲ್ಲಿ ಇನೋವಾ ಬ್ಯಾಚಿಂಗ್ ಸಿಗುತ್ತೆ. ಸೊ ಕ್ರಿಸ್ಟಾ ಬ್ಯಾಚಿಂಗ್ ಇಲ್ಲೇ ಸಿಗುವಂಥದ್ದು. ಓಕೆ, ಸೊ ಮಿಡ್ಲಲ್ಲಿ ನೋಡೋದಾದರೆ ನಿಮಗೆ ಟೊಯೋಟಾ ಬ್ಯಾಚಿಂಗ್ ಸಿಗ್ತಾಯಿದೆ. ಆ ನಂತರದಲ್ಲಿ ಇದು ನಿಮಗೆ ವೇರಿಯಂಟ್ ಬಂದು ಇಲ್ಲಿ ಸಿಗ್ತಾಯಿದೆ. ಇದು 2.4 ಅಂದರೆ ಏನಂದರೆ ಇದು ಇಂಜನ್ ಕೆಪಾಸಿಟಿದು ವೇರಿಯಂಟ್ದು. ಆನಂತರ V ಮಾಡೆಲ್. ಓಕೆ, ಸೊ ಇದಿಷ್ಟು ನಿಮಗೆ ಬ್ಯಾಕ್ ಸೈಡ್ ನೋಡುವಂಥದ್ದು. ಸೊ ಹಾಗೆ ನಿಮಗೆ ಇಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು ಬಂಪರ್ ಮೇಲೆ. ಆನಂತರ ಬಂಪರ್ ಮೇಲೇ ಮತ್ತೆ ನಿಮಗೆ ರಿಫ್ಲೆಕ್ಟ್ ನೋಡ್ಲಿಕ್ಕೆ ಸಿಗ್ತಾಯಿದೆ. ಸೊ ಇದಿಷ್ಟು ಗಾಡಿಯ ಬ್ಯಾಕ್ ಸೈಡ್ ಆಗಿರುತ್ತೆ. ಸೊ ಅನದರ್ ಸೈಡ್ ಕೂಡ ಹಾಗೆ ಇರುತ್ತೆ ಗಾಡಿ. ಸೊ ನಿಮ್ಗೆ 4 ಕೂಡ ಅಲಾಯ್ ವೀಲ್ಸ್ ಇದೆ. ಸೊ ವೀಲ್ಸ್ ಬಗ್ಗೆ ಎಲ್ಲ ಮಾತಾಡೋದಾದರೆ ನಿಮ್ಗೊಂದು 50% ಎಲ್ಲ ವೀಲ್ಸ್ ಚೆನ್ನಾಗಿ ಸಿಗ್ತಾಯಿದೆ. ಓಕೆ, ಸೊ ಇವಾಗ ನಾವು ಗಾಡಿ ಇಂಟೀರಿಯರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಟೀರಿಯರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಇಂಟೀರಿಯರಲ್ಲಿ ನೋಡೋದಾದರೆ ನಿಮಗೆ ಈ ಗಾಡಿಯ ಡೋರ್ ಹಿಂಗೆ ಸಿಗ್ತಾ ಇರೋವಂಥದ್ದು. ಸೊ ಇದರ ಡೋರಲ್ಲಿ ನಿಮಗೆ ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಟ್ವಿಟರ್ ಸಿಗ್ತಾಯಿದೆ. ಸೊ ಹಾಗೆ ಇಲ್ಲಿ ನಿಮಗೆ ಸೌಂಡ್ ಸಿಸ್ಟಮ್ದು ಸ್ಪೀಕರ್ ಸಿಗ್ತಾಯಿದೆ. ಓಕೆ, ಸೊ ಅದ ನಂತರದಲ್ಲಿ ನಿಮ್ಗೆ ಇಲ್ಲಿ ವಿಂಡೋಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ORBM ಕಂಟ್ರೋಲ್ಸ್ ಆ್ಯಂಡ್ ವಿಂಡೋಸ್ ಕಂಟ್ರೋಲ್ ನಿಮಗೆ ಇಲ್ಲೇ ಸಿಗುವಂಥದ್ದು. ಸೊ ಇಲ್ಲಿ ನಿಮಗೆ ಸ್ವಲ್ಪ ಸಾಫ್ಟ್ ಟಚ್ ಸಿಗ್ತಾಯಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಓಕೆ, ಸೊ ಹಾಗೆ ಇಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕಲ್ಲಿ ಸಿಗ್ತಾಯಿದೆ. ಸೊ ಡೋರ್ ಓಪನ್ ಮಾಡೋವಂಥ ಹ್ಯಾಂಡಲ್ ಇಲ್ಲಿ ಬಂದು ಕ್ರೋಮಲ್ಲಿ ಆಗಿರೋವಂಥದ್ದು. ಸೊ ಅದರ ನಂತರದಲ್ಲಿ ನಿಮ್ಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗ್ತಾಯಿದೆ. ಸೊ ಇಲ್ಲೊಂದು ನಿಮಗೆ ಬಾಟಲ್ ಹೋಲ್ಡರ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇವಾಗ ನಾವು ಗಾಡಿ ಒಳಗಡೆ ಇಂಟೀರಿಯರ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇಂಟೀರಿಯರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಡ್ರೈವರ್ ಸೀಟ್ ಬಂದು ನಿಮಗೆ ಇಲ್ಲಿ ಹೈಟ್ ಅಡ್ಜಸ್ಟೇಬಲ್ ಇರುತ್ತೆ. ಇದು ಸೊ ಇದು ಬಂದು ಹೈಡ್ರಾಲಿಕ್ ಹೈಟ್ ಅಡ್ಜಸ್ಟೇಬಲ್. ಸೊ ಇದು ಮುಂದೆ ಕೂಡ ಬರುತ್ತೆ, ಹಿಂದೆ ಕೂಡ ಹೋಗುತ್ತೆ. ಸೊ ಹಾಗೆ ಅಪ್ ಆ್ಯಂಡ್ ಡೌನ್ ಕೂಡ ಆಗುತ್ತೆ. ಓಕೆ, ಸೊ ಇದಿಷ್ಟು ಇರುವಂಥದ್ದು. ಸೊ ಇವಾಗ ನಾವು ಗಾಡಿ ಒಳಗಡೆ ಇಂಟೀರಿಯರ್ ಬಗ್ಗೆ ತಿಳ್ಕೊಳ್ಳೋಣ.
ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಸೊ ಇಂಟೀರಿಯರ್ ಅಂತೂ ತುಂಬ ಮ್ಯಾಸಿವ್ ಲುಕ್ ಕೊಡ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಬಂದು ಹಾರ್ಡ್ ಪ್ಲಾಸ್ಟಿಕಲ್ಲಿದೆ. ಓಕೆ ನೋಡಿ, ಹಾರ್ಡ್ ಪ್ಲಾಸ್ಟಿಕಲ್ಲಿದೆ, ಆದರೂ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಸೊ ಇಲ್ಲಿ ನೀವು ಸ್ಟೇರಿಂಗ್ ವೀಲ್ ನೋಡ್ತಾ ಇರ್ಬೋದು. ಸೊ ಹಾಗೆ ಇಲ್ಲಿ ವುಡನ್ ಫಿನಿಶಿಂಗ್ ಥರ ಕೊಟ್ಟಿದ್ದಾರೆ ಸ್ಟೇರಿಂಗಲ್ಲೇ. ಸೊ ಈ ವುಡನ್ ಫಿನಿಶಿಂಗ್ ಕೂಡ ನಿಮಗೆ ಇಂಟೀರಿಯರ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಓಕೆ, ಸೊ ಇಲ್ಲೂ ಕೂಡ ನಿಮಗೆ ಸ್ವಲ್ಪ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು. ಸೊ ಹಾಗೆ ಇವಾಗ ನಾವು ಈ ಇಂಟೀರಿಯರ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇಲ್ಲಿ AC ವೆಂಟ್ ಸಿಗ್ತಾ ಇದೆ. ಆನಂತರದಲ್ಲಿ ಇಲ್ಲಿ ನಿಮಗೊಂದು ಕಪ್ ಹೋಲ್ಡರ್ ಸಿಗ್ತಾ ಇದೆ. ಸೊ ಇದು ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಕಪ್ ಹೋಲ್ಡರ್ ಇರ್ಲಿಕ್ಕೆ ತುಂಬ ಚೆನ್ನಾಗಿರೋವಂಥದ್ದು. ಸೊ ಹಾಗೆ ಕೆಳಗಡೆ ನೋಡೋದಾದರೆ ನಿಮಗಿಲ್ಲಿ ಸ್ವಿಚಸ್ ಸಿಗ್ತಾ ಇದೆ. ಸೊ ಬಾನೆಟ್ ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋ ಸ್ವಿಚಸ್ ಕೂಡ ಇಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು. ಸೊ ಇದು ಸ್ಟೇರಿಂಗ್ ಬಂದು ನಿಮ್ಗೆ ರೌಂಡಲ್ಲೇ ಸಿಗ್ತಾ ಇದೆ. ಸೊ ಮಿಡ್ಲಲ್ಲಿ ಹಾರನ್ ಇದೆ. ಸೊ SRS ಏರ್ ಬ್ಯಾಗ್ಸ್ ಇರುತ್ತೆ ಇದರಲ್ಲಿ. ಆನಂತರದಲ್ಲಿ ಇಲ್ಲೆಲ್ಲ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ದು ಕಂಟ್ರೋಲ್ ಸಿಗ್ತಾ ಇದೆ. ಓಕೆ, ಸೊ ಇದು ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಬೋದು ಈ ಕಾರ್ಗೆ. ಸೊ ನಿಮಗೆ ಅನ್ಲಾಕ್ ಎಲ್ಲ ಇಲ್ಲೇ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಈ ಸೈಡ್ ನೋಡೋದಾದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಓಕೆ, ಸೊ ಆನಂತರದಲ್ಲಿ ನಿಮ್ಗೆ ಇಲ್ಲಿ ಎಲ್ಲ ನೋಡ್ಲಿಕ್ಕೆ ಸಿಗುವಂಥದ್ದು ಇದು ಹಜಾರ್ಡ್ ಲೈಟ್. ಓಕೆ, ಇಲ್ಲೊಂದು ಚಿಕ್ಕದಾಗಿರುವಂಥ ಕ್ಲಾಕ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು ನಿಮಗೆ. ಅದರ ನಂತರದಲ್ಲಿ ಇಲ್ಲಿ ನಿಮಗೆ ಎಲ್ಲ ಆಟೋಮೆಟಿಕ್ AC ಕಂಟ್ರೋಲ್ ಸಿಗುತ್ತೆ. ಓಕೆ, ನೋಡ್ತಾ ಇದ್ದೀರಾ, ಇಲ್ಲಿ ಆಟೋಮೆಟಿಕ್ AC ಕಂಟ್ರೋಲ್ಸ್ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ಸ್ದೆಲ್ಲ ತೋರಿಸುತ್ತೆ. ಈಕೋ ಮೋಡ್, PWR ಮೋಡ್. ಸೊ ಈ ಕಾರಲ್ಲಿ ನೀವು ಓಡಿಸಿದಾಗ ಗೊತ್ತಾಗುತ್ತೆ. ಸೊ ಮೋಡ್ಸ್ ಎಲ್ಲ ಇರುತ್ತೆ, ಇದರಲ್ಲಿ ಚೇಂಜ್ ಮಾಡ್ಬೋದು. ಓಕೆ, ಸೊ ಹಾಗೆ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಸೊ ಇದು ಬಂದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುವಂಥ ಕಾರ್ ಇದು. ಸೊ ಹಾಗೆ ಇಲ್ಲಿ ನಿಮಗೆ ಒಂದು ಬಾಟಲ್ ಹೋಲ್ಡರ್ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಇಲ್ಲಿ ಗ್ಲಬ್ ಬಾಕ್ಸ್ ಸಿಗ್ತಾ ಇದೆ. ಸೊ ಇದು ಗ್ಲಬ್ ಬಾಕ್ಸ್ ಥರನೇ ಇದೆ. ಓಕೆ, ಸೊ ಇಲ್ಲೂ ಕೂಡ ನಿಮಗೆ ಚೆನ್ನಾಗಿ ಸ್ಪೇಸ್ ಇದೆ. ಬಟ್ ಇದು ಬಂದು ಆರ್ಮ್ರೆಸ್ಟ್. ಓಕೆ, ಆರ್ಮ್ರೆಸ್ಟ್ ಆಗಿರುತ್ತೆ. ಸೊ ಇದು ನಿಮ್ಗೆ ಯಾವುದೇ ಥರದ ಅಡ್ಜಸ್ಟೇಬಲ್ ಇರಲ್ಲ. ಸೊ ಫಿಕ್ಸ್ ಆಗಿರೋವಂಥ ಆರ್ಮ್ರೆಸ್ಟ್ ಇದೆ. ಸೊ ಇಲ್ಲೂ ಕೂಡ AC ವೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು, ಅಲ್ಲೂ ಕೂಡ AC ವೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು. ಓಕೆ, ಇದೊಂದು ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ಮೈ ಗಾಡ್, ಸೊ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಸೊ ಚಿಕ್ಕದಾಗಿರೋವಂಥ ಫೈಲ್ಸ್ ಏನಾದರೂ ಇಟ್ಕೊಳ್ಳಿಕ್ಕೆ ಇಲ್ಲಿ ಗ್ಲಬ್ ಬಾಕ್ಸ್ ಚಿಕ್ಕದಾಗಿ ಸಿಗ್ತಾ ಇದೆ. ಸೊ ಕೆಳಗಡೆನೂ ನಿಮಗೆ ಇಲ್ಲಿ ಚಿಕ್ಕದಾಗಿರೋಂಥ ಗ್ಲಬ್ ಬಾಕ್ಸ್ ಸಿಗ್ತಾ ಇದೆ. ಓಕೆ, ಸೊ ಇದರಲ್ಲಿ ಒಂದು ಫಂಕ್ಷನ್ಸ್ ಏನು ಚೆನ್ನಾಗಿದೆ ಅಂದರೆ ಇಲ್ಲಿ ನೀವು ಲಾಕ್ ಕೂಡ ಮಾಡ್ಬೋದು. ಸೊ ಇದು ತುಂಬ ಬೇಕಾಗತ್ತೆ, ಲಾಕ್ ಕೂಡ ಮಾಡಿಕೊಂಡು ಇಟ್ಕೊಳ್ಬೋದು. ಸೊ ಇದಿಷ್ಟು ಫ್ರಂಟಲ್ಲಿ ನಿಮಗೆ ಸಿಗೋವಂಥದ್ದು. ಸೊ ಹಾಗೆ ಇಲ್ಲಿ ನಿಮಗೆ ಯಾವುದೇ ಇಲ್ಲಿ ನಿಮಗೆ ವಾವ್, ಇಟ್ಸ್ ನೈಸ್ ಫೀಚರ್ಸ್, ನೋಡ್ಕೊಳ್ಳಿ. ಸೊ ನಾನಿದು ಓಪನ್ ಮಾಡಿದಾಗ ಇಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ. ಇದು ಒಂದು ತುಂಬ ಇಷ್ಟ ಆಯ್ತು ನನಗೆ. ಸೊ ಅದರ ನಂತರದಲ್ಲಿ ನಿಮ್ಮ ಪ್ಯಾಸೆಂಜರ್ ಸೈಡ್ ಕೂಡ ಹಾಗೆ. ಸೊ ನೋಡ್ಕೊಳ್ಳಿ, ಇದು ಓಪನ್ ಮಾಡಿದ್ರೆ ಲೈಟ್ ಕೂಡ ಆನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ನೋಡ್ಲಿಕ್ಕೆ ಸಿಗೋವಂಥದ್ದು. ಸೊ ಇಲ್ಲಿ ಎಲ್ಲ ಕಂಟ್ರೋಲ್ಸ್ ಇದೆ. ಓಕೆ, ಸೊ ಲೈಟಿಂದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಇದೆ. ಅನಂತರ ಇದು ನೀವು ಗಾಡಿ ಆನ್ ಮಾಡಿದಾಗ ಇಲ್ಲಿ ಫುಲ್ ಲೈಟ್ಸ್ ಬರುತ್ತೆ, ನೋಡ್ಕೊಳ್ಳಿ, ಈ ಥರ ಲೈಟ್ಸ್ ಬರುತ್ತೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಸೊ ಬಟ್ ಇದು ಈ ಲೈಟ್ಸ್ ಎಲ್ಲ ಹೆಲೋಜಿನ್ ಕೊಡೋದು ಬದಲಿ ನಮ್ಗೆ ಇಲ್ಲಿ LED ಕೊಟ್ಟರೆ ಇನ್ನೂ ಮಸ್ತಾಗಿ ಕಾಣಿಸ್ತಿತ್ತು. ಓಕೆ, ಸೊ ಫ್ರಂಟಲ್ಲಿ ಇಷ್ಟನ್ನು ಇರೋವಂಥದ್ದು ಇದರಲ್ಲಿ. ಓಕೆ, ಸೊ ಇದು ನಿಮಗೆ ಡೇ ನೈಟ್ ಅಡ್ಜಸ್ಟೇಬಲ್ ಬ್ಯಾಕ್ ಸೈಡ್ ನೋಡುವಂಥ ಮಿರರ್ ಸಿಗ್ತಾ ಇದೆ. ಓಕೆ, ಸೊ ಓಕೆ ಫ್ರೆಂಡ್ಸ್, ಇದಿಷ್ಟು ನಿಮಗೆ ಫ್ರಂಟಲ್ಲಿ ಸಿಗುವಂಥದ್ದು. ಸೊ ಇವಾಗ ನಾವು ಬ್ಯಾಕ್ ಸೈಡ್ ಹೋಗಿ ಇದರ ಕುತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಎಲ್ಲ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮುಂದ್ಗಡೆ ಕಂಫರ್ಟೇಬಲ್ ಅಂತೂ ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ. ಸೊ ಇದು ನನ್ನ ಹೈಟ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಸೀಟ್ಸ್ ಎಲ್ಲ. ಸೊ ಇವಾಗ ಬ್ಯಾಕ್ ಸೈಡ್ ಎಲ್ಲ ನಮಗೆ ಎಷ್ಟು ಸ್ಪೇಸ್ ಎಲ್ಲ ಸಿಗ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ಓಕೆ ಫ್ರೆಂಡ್ಸ್, ಸೊ ಬ್ಯಾಕ್ ಸೈಡ್ ಡೋರ್ ಈ ಥರ ಸಿಗ್ತಾ ಇದೆ ನಿಮಗೆ. ಸೊ ಇಲ್ಲೂ ಕೂಡ ನಿಮಗೆ ಸಾಫ್ಟ್ ಟಚ್ ಸಿಗುವಂಥದ್ದು. ಓಕೆ, ಸೊ ಆನಂತರದಲ್ಲಿ ನಿಮ್ಗೆ ಇಲ್ಲಿ ಗ್ಲಾಸ್ ಹೋಲ್ಡರ್ ಬಾಟಲ್ ಹೋಲ್ಡರ್ ಒಂದು ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವು ಒಳಗಡೆ ಕಂಫರ್ಟೇಬಲ್ ಬಗ್ಗೆ ಮಾತಾಡೋಣ. ಸೊ ಒಳಗಡೆ ಕಂಫರ್ಟೇಬಲ್ ಮಾತನಾಡೋದಾದರೆ ನಿಮ್ಗೆ ಇಲ್ಲಿ ಮುಂದ್ಗಡೆ ಬಂದು 2 ಸೀಟ್ಸೇ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು ನೀವು. ಮುಂದ್ಗಡೆ ನಿಮಗೆ 2 ಸೀಟ್ಸೇ ಸಿಗ್ತಾ ಇದೆ. ಸೊ ತುಂಬ ಕಂಫರ್ಟೇಬಲ್ ಆಗಿದೆ ಇದು, ನೋಡ್ತಾ ಇರ್ಬೋದು. ಸೊ ಹಾಗೆ ಇಲ್ಲಿ ಲೆಗ್ ರೂಮ್ ಎಷ್ಟು ಸಿಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಆರಾಮಾಗಿ ಕುತ್ಕೊಳ್ಬೋದು. ಸೀಟ್ ಎಷ್ಟೇ ಹಿಂದೆ ಬಂದರೆ ಕೂಡ ಸೊ ಇಲ್ಲಿ 5-6 ಫೀಟ್ ಇದ್ದವರು ಆರಾಮಾಗಿ ಕುತ್ಕೊಳ್ಬೋದು. ಓಕೆ, ನೋಡ್ತಾ ಇದ್ದೀರಾ ನನ್ನ ಕಾಲೆಲ್ಲ ಎಷ್ಟು ಗ್ಯಾಪ್ ಇದೆ ಅಂತ. ಸೊ ಹಾಗೆ ಇಲ್ಲಿ ಹೆಡ್ ರೂಮ್ಸ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಹೆಡ್ ರೂಮ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ಇಶ್ಯೂನೇ ಇಲ್ಲ ಏನು.
ಸೊ ಇದು ಸ್ವಲ್ಪ ವೇಸ್ಟ್ ಆಗನ್ಸುತ್ತೆ. ಓಕೆ, ಇದು ಇನ್ನೂ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಕೈ ಇಟ್ಕೊಳ್ಳಿಕ್ಕೆ. ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಕೈ ಇಟ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿಲ್ಲ ಇದು. ಸೊ ಹಾಗೆ ಇಲ್ಲಿ ನಿಮಗೆ ಟ್ರೇ ಸಿಗ್ತಾಯಿದೆ, ನೋಡ್ತಾ ಇದ್ದೀರಾ. ಸೊ ಇದು ನಿಮಗೆ ಈ ಥರ ಟ್ರೇ ಸಿಗ್ತಾಯಿದೆ. ಸೊ ಇಲ್ಲಿ ನೀವು ಏನಾದರೂ ಇಟ್ಕೊಂಡು ತಿನ್ಬೋದು. ಆನಂತರದಲ್ಲಿ ನಿಮ್ಗೆ ಇಲ್ಲಿ ಒಂದು ಗ್ಲಾಸ್ ಹೋಲ್ಡರ್ ಕೂಡ ಸಿಗ್ತಾ ಇರೋವಂಥದ್ದು. ಓಕೆ, ಸೊ ಓಕೆ ಫ್ರೆಂಡ್ಸ್, ಅದರ ನಂತರದಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಎಲ್ಲ ಎ ಸಿ ವೆಂಟ್ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ಕೂತ್ಕೊಂಡವರಿಗೆ ಎ ಸಿ ವೆಂಟ್ ಸಿಗ್ತಾ ಇದೆ. ಸೊ ಹಾಗೆ ನಿಮ್ಗೆ ಇಲ್ಲಿ 2 ಹೆಲೋಜಿನ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು LED ಇದ್ದರೆ ಇನ್ನೂ ಮಸ್ತಾಗಿ ಕಾಣಿಸ್ತಿತ್ತು. ಸೊ ಇಲ್ಲೂ ಕೂಡ ನಿಮಗೆ ನೈಟಲ್ಲಿ ಬ್ಲೂ ಕಲರ್ ಲೈಟ್ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಲೈಟ್ಸ್ ಅಂತೂ ಹೇಳೋದು ಬೇಡ, ತುಂಬ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅಲ್ಲೂ ಕೂಡ ಒಂದು ಲೈಟ್ಸ್ ಇದೆ, ಇಲ್ಲೂ ಕೂಡ ಒಂದು ಲೈಟ್ಸ್ ಇದೆ. ಸೊ ಅನಂತರದಲ್ಲಿ ನಿಮ್ಗೆ ಇಲ್ಲಿ ಡೋರ್ ಹ್ಯಾಂಡಲ್ ಪ್ಲಸ್ ಹುಕ್ಕು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇದಿಷ್ಟು ಬ್ಯಾಕ್ ಸೈಡ್ ಇರುವಂಥದ್ದು. ಸೊ ಹಾಗೆ ಇಲ್ಲಿ ನಿಮ್ಗೊಂದು 12 ವೋಲ್ಟ್ ಸಿಗರೇಟ್ ಚಾರ್ಜರ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಬ್ಯಾಕ್ ಸೈಡಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಇದು ನೋಡಿ, ಇದೊಂದು ಯೂನಿಕ್ ಫೀಚರ್ ಅಂದ್ಕೊಳ್ತೀನಿ. ಸೊ ಈ ಸೈಡ್ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ 2 ಗ್ಲಾಸ್ ಹೋಲ್ಡರ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಓಕೆ, ಸೊ ಇವಾಗ ನಾವು ಬ್ಯಾಕ್ ಸೈಡ್ ಮಾತಾಡೋಣ. ಬ್ಯಾಕ್ ಸೈಡ್ ಅಂದರೆ ಇದು 7 ಸೀಟರ್ ಗಾಡಿ ಆಗಿರುತ್ತೆ. ಸೊ 7 ಸೀಟರಲ್ಲಿ ನೀವು ಹಿಂದ್ಗಡೆ ಹೋಗಬೇಕಂದ್ರೆ ಇಲ್ಲಿಂದ ಹೋಗಬೇಕಾಗತ್ತೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ. ಬ್ಯಾಕ್ ಸೈಡಲ್ಲಿ ನಿಮಗೆ ಅಷ್ಟೇನು ಸ್ಪೇಸ್ ಸಿಗಲ್ಲ, ನೋಡ್ತಾ ಇರ್ಬೋದು. ಓ ಮೈ ಗಾಡ್, ನನ್ನ ಕಾಲೆಲ್ಲ ಸೀಟಿಗೆ ತಾಗ್ತಾ ಇದೆ. ಸೊ 6 ಫೀಟ್ ಇದ್ದವರು ಇಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲ, 5 ಪಾಯಿಂಟ್ ಎಷ್ಟೇ ಇದ್ರೇನು. ಸೊ ಚಿಕ್ಕ ಮಕ್ಕಳಿಗೆ ಬ್ಯಾಕ್ ಸೈಡ್ ಕೂಳಿಸ್ಬೋದು. ಓಕೆ, 10 to 20 ಕಿಲೋಮೀಟ್ರ್ ಆರಾಮಾಗಿ ದೊಡ್ಡವರು ಬ್ಯಾಕ್ ಸೈಡ್ ಕುತ್ಕೊಂಡು ಹೋಗ್ಬೋದು ಅಂದ್ಕೊಳ್ತೀನಿ. ಅದರ ನಂತರದಲ್ಲಿ ಮತ್ತೆ ಕುತ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ. ಸೊ ಹಾಗೆ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗುವಂಥದ್ದು. ಸೊ ಇದಿಷ್ಟು ಬ್ಯಾಕ್ ಸೈಡ್ ಇರುವಂಥದ್ದು. ಸೊ ಬ್ಯಾಕ್ ಸೈಡ್ ಕೂತ್ಕೊಂಡವರಿಗೆ, ಸೊ ಲಾಸ್ಟ್ ರೋ ಅಲ್ಲಿ ಕೂತ್ಕೊಂಡವರಿಗೂ ಎ ಸಿ ವೆಂಟ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಈ ಕಾರ್ ಎಷ್ಟು ರನ್ ಆಗಿದೆ ಅಂತ ಕೇಳ್ತಾ ಇದ್ರಲ್ಲ, ಇದು ಬಂದು ನಿಮಗೆ 26,000 ಕಿಲೋಮೀಟ್ರ್ ಗಾಡಿ ರನ್ ಆಗಿರುವಂಥದ್ದು. ಸೊ ಇನ್ನೂ ಏನೇನು ಅಪ್ಡೇಟ್ಸ್ ಇದೆ ಅಂತ ಕೊಡ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ, ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೋವಾ ಕ್ರಿಸ್ಟಾದು. ಸೊ ಹಾಗೆ ನಿಮಗೆ ಬ್ಯಾಕ್ ಸೈಡಿಂದ ಮುಂದ್ಗಡೆ ಲುಕ್ ಈ ಥರ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು. ಸೊ ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಈ ಗಾಡಿ. ಬಟ್ 4 ಜನ ಆರಾಮಾಗಿ ಕೂತ್ಕೊಳ್ಬೋದು. ಬ್ಯಾಕ್ ಸೈಡ್ 2 ಮಕ್ಕಳಿಗೆ ಆರಾಮಾಗಿ ಕೂರಿಸ್ಬೋದು. ಸೊ ದೊಡ್ಡವರಿಗೆ ಬ್ಯಾಕ್ ಸೈಡ್ ಅಂತೂ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಇಲ್ಲ. ಸೊ ಇಲ್ಲಿ ನಿಮಗೆ 3 ಹೆಡ್ ರೆಸ್ಟ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಬಟ್ ಇದು ನೋ ಫಾರ್ ಅಡಲ್ಟ್ಸ್. ಓಕೆ, ಸೊ ಬನ್ನಿ ಇವಾಗ ನಾವು ಈ ಗಾಡಿಯ ಇಂಜನ್ ಬಗ್ಗೆ ಮತ್ತು ಬೂಟ್ ಸ್ಪೇಸ್ ಎಷ್ಟು ಸಿಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ಬೂಟ್ ಸ್ಪೇಸ್ ಓಪನ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಇಟ್ಸ್ ರಿಯಲಿ ಹೆವಿ. ಸೊ ತುಂಬ ಹೆವಿಯಾಗಿದೆ. ಬಿಲ್ಡ್ ಕ್ವಾಲಿಟಿ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಗಾಡಿ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂತ. ಸೊ ನಿಮಗೆ ಬೂಟ್ ಸ್ಪೇಸ್ ಎಷ್ಟು ಸಿಗ್ತಾ ಇದೆ. ಸೊ ಚಿಕ್ಕದಾಗಿದೆ ಬೂಟ್ ಸ್ಪೇಸ್ ನಿಮಗೆ. ಸೊ ಚಿಕ್ಕದಾಗಿರೋಂಥ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೊ ನಿಮಗೆ ಸ್ಪೇರ್ ವೀಲ್ ಬಂದು ಇದರಲ್ಲಿ ಕೆಳಗಡೆ ಸಿಗ್ತಾ ಇದೆ. ಓಕೆ ಓಕೆ, ನಿಮಗೆ ಇದರಲ್ಲಿ ಸ್ಪೇರ್ ವೀಲ್ ಕೂಡ ಅಲೈ ವೀಲೇ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ. ಯಾವುದೇ ಥರದ ಸ್ಟೀಲ್ ವೀಲ್ ಇಲ್ಲ. ಎಕ್ಸಾಸ್ಟ್ ಪೈಪ್ ಬಂದು ನಿಮಗೆ ಇಲ್ಲಿದೆ. ಓಕೆ, ಸೊ ಬೂಟ್ ಸ್ಪೇಸ್ ಇಷ್ಟೇ ಸಿಗ್ತಾ ಇರೋದು ನಿಮಗೆ. ಸೊ ಈ ಸೀಟ್ಸನ್ನು ನೀವು ಫೋಲ್ಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೂಟ್ ಸ್ಪೇಸ್ ಸಿಗುತ್ತೆ. ಓಕೆ, ಅನಂತರದಲ್ಲಿ ನಿಮಗೆ ಇಲ್ಲಿ ಹೆಲೋಜಿನ್ ಲೈಟ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾವು ಗಾಡಿ ಇಂಜನ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಕ್ ಸೈಡ್ ನಾನು ಒಂದು ಹೇಳಕ್ಕೆ ಮರ್ತೋಗಿದೆ. ಸೊ ಇಲ್ಲಿ ನಿಮಗೆ ರಿವರ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಓಕೆ, ಸೊ ಬನ್ನಿ ಇವಾಗ ಗಾಡಿ ಇಂಜನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ಗಾಡಿ ಇಂಜನ್ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಿಮಗೆ 2.4 ಲೀಟರ್ ಡೀಸೆಲ್ ಇಂಜನ್ ಸಿಗ್ತಾ ಇದೆ. 2.4 ಲೀಟರ್ ಡೀಸೆಲ್ ಇಂಜನ್ ಜೊತೆಗೆ ಇದು ಮ್ಯಾಕ್ಸ್ ಪವರ್ ಬಂದು 147.8 BHP ಎಟ್ 3400 RPM ಜೊತೆಗೆ ಬರುತ್ತೆ. ಸೊ ಹಾಗೆ ಮ್ಯಾಕ್ಸ್ ಟಾರ್ಕ್ ಬಂದು ನಿಮ್ಗೆ ಇದರಲ್ಲಿ 343 Nm ಎಟ್ 2800 RPM ಜೊತೆಗೆ ಬರುವಂಥದ್ದು. ಓಕೆ, ಸೊ ಇಂಜನ್ ಪ್ಲೇಸ್ಮೆಂಟ್ ಎಲ್ಲ, ಬ್ಯಾಟ್ರಿ ಪ್ಲೇಸ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈ ಬಾನೆಟ್ ಎತ್ತಲ್ಲ ಎಷ್ಟು ಹೆವಿ ಇದೆ ಅಂತ ನೀವೇ ನೋಡಿದ್ದೀರಾ. ಸೊ ಹಾಗೆ ಇಲ್ಲಿ ನಿಮಗೆ ಇನ್ಸುಲೇಷನ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ನೋಡಲಿಕ್ಕೆ ಸಿಗುತ್ತದೆ. ಸೊ ಇದು ಡೀಸೆಲ್ ಗಾಡಿ ಆಗಿರೋದ್ರಿಂದ ನಿಮಗೆ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇದು ನಿಮಗೆ ಮೈಲೇಜ್ ಅಪ್ರಾಕ್ಸಿಮೇಟ್ ನಿಮಗೆ ಹೈವೇಲಿ ಒಂದು 13 ಅಂತೂ ಬಂದೇ ಬರುತ್ತೆ. ಸೊ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ 13 ಬಂದೇ ಬರುತ್ತೆ. ಸೊ ಅದರ ನಂತರದಲ್ಲಿ ನಿಮ್ಗೆ ನೋಡೋದಾದರೆ
ಸಿಟಿಯಲ್ಲಿ ಮಾತಾಡೋದಾದರೆ 8 to 10 ಬಂದೇ ಬರುತ್ತೆ. ಓಕೆ, ಸೊ ಇದಿಷ್ಟು ಗಾಡಿಯ ಇಂಜನ್ ಬಗ್ಗೆ ಇರುತ್ತೆ. ಸೊ ಅದರ ನಂತರದಲ್ಲಿ ಇದು ಅನ್ನೋದ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಬಂದು 2018 ಮಾಡೆಲ್ ಗಾಡಿ ಆಗಿರುತ್ತೆ. ಸೊ ಫ್ಯೂಲ್ ಟೈಪ್ ನಿಮ್ಗೆ ಇದ್ರಲ್ಲಿ ಡೀಸೆಲ್ ಸಿಗ್ತಾಯಿದೆ. ಸೊ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದೀನಿ. ಸೊ ಗ್ರೇ ಕಲರಲ್ಲಿದೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸ್ ಇನ್ಶೂರೆನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಬಂದು ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ. ಸೊ ಎಲ್ಲ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರ ಆಸ್ಕಿಂಗ್ 20,50,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಓಕೆ, 20,50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.